ಆತ್ಮೇರೆ ನಮಸ್ಕಾರ. ನಾನು ನಿಮ್ಮ ಖಾಸಿಂ ಮಲ್ಲಿಗೆ ಮಡುವು. ವಾರಕ್ಕೊಂದು ಕಗ್ಗ ಈ 194ನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ. ಮಾನ್ಯ ಗುಂಡಪ್ಪನವರು ಏನು ಹೇಳ್ತಾ ಇದ್ದಾರೆ ಬನ್ನಿ ಕೇಳೋಣ. ಗಗನ ನೀಲಿಮೆಯನ್ನ ಕಣ್ಗೆ ಸೊಗವಿವಂತೆ ಮುಗಿಯುವ ತರಣಿಯ ರಕ್ತಹಿತವೆನಿಸದೇಕೋ, ಸ್ವಗದ ಮೂಲವದಲ್ಲಿ ನೀಲದೊಳು ಕೆಂಪಿನೊಳು ಬಗೆವೆನ್ನ ಮನಸ್ಸಿನೊಳು ಮಂಕುತಿಮ್ಮ. ಗಗನ ನೀಲಿಮೆ ಎನ್ನ ಕಣ್ಣಿಗೆ ಸ್ವಗ ಈವಂತೆ ಮುಗಿಯುವ ತರಣಿಯ ರಕ್ತ ಹಿತ ಎನಿಸದು ಏಕೋ, ಸ್ವಗದ ಮೂಲವು ಅದು ಎಲ್ಲಿ ನೀಲದೊಳು ಕಂಪಿನೊಳು ಬಗೆವ ಎನ್ನ ಮನಸ್ಸಿನ ಒಳು ಮಂಕುತಿಮ್ಮ. ನೀಲಿಮೆ ನೀಲಿ ಬಣ್ಣ ಎನ್ನ ನನ್ನ ಕಣ್ಣಿಗೆ ಸ್ವಗ ಆನಂದ ಈವಂತೆ ಕೊಡುವಂತೆ ಮುಗಿವ ಮುಳುಗುವ ತರಣಿ ಸೂರ್ಯ ರಕ್ತ ಕೆಂಪು ಬಣ್ಣ ಸೊಗಸಿನ ಬಗೆವ ತಿಳಿಯುವ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಎನ್ನುವಂಥ ನಮ್ಮ ಕನಕದಾಸರ ಕೀರ್ತನೆ ಇಲ್ಲಿ ನೆನಪಾಗ್ತದೆ ಸ್ನೇಹಿತರೆ. ಆಕಾಶದ ನೀಲಿ ಬಣ್ಣ ನನ್ನ ಮನಸ್ಸಿಗೆ ಹಿತ ಕೊಡ್ತದೆ, ಆದರೆ ಮುಳುಗುವ ಸೂರ್ಯನ ಕೆಂಪು ಬಣ್ಣ ನೋಡೋದಕ್ಕೆ ಅದ್ಭುತವಾಗಿ ಕಂಡ್ರು ನಂಗೆ ಯಾಕೋ ಹಿತನೇ ಕೊಡಲ್ಲ. ಅದರಿಂದ ಈ ನೀಲಿ ಬಣ್ಣದ ಆಕಾಶವನ್ನು ನೋಡಿ ಉಂಟಾಗುವ ಪ್ರಶಾಂತತೆ ಮನಸ್ಸಿಗೆ ಸಿಗೋದಿಲ್ಲ. ಆ ಹಿತ ಅನ್ನೋದು ಆಕಾಶದ ನೀಲಿ ಬಣ್ಣದಲ್ಲಿದೆಯೋ ಅಥವಾ ಮುಳುಗುವ ಸೂರ್ಯನ ಕೆಂಪು ಬಣ್ಣದಲ್ಲಿದೆಯಾ ಅಥವಾ ಈ ಎರಡೂ ಅಲ್ಲದೆ ಹಿತ ಅಂತೇಳಿ ತಿಳಿಯುವ ನಮ್ಮ ಮನಸ್ಸಲ್ಲಿದೆಯಾ ಅಂತೇಳಿ ಮೊನ್ನೆ ಗುಂಡಪ್ಪನವರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸ್ನೇಹಿತರೆ. ನೀಲಿ ಅಂತಂದರೆ ತಂಪು ಹಿತ, ಹಾಗೆಯೇ ನೀಲಿ ಬಣ್ಣ ಅಂತಂದರೆ ಪ್ರಶಾಂತತೆಯ ಪ್ರತೀಕ. ಅದಕ್ಕೆ ನಮ್ಮಲ್ಲಿ ಹಲವಾರು ದೇವತೆಗಳಿಗೆ ನೀಲಿ ಬಣ್ಣದ ವರ್ಣನೆ. ಹಾಗಾಗಿನೇ ಸಹಜವಾಗಿಯೇ ನಮಗೆ ನೀಲಿ ಬಣ್ಣ ನಮ್ಮ ಮನಸ್ಸಿಗೆ ಮುದ ನೀಡ್ತದೆ. ಮುಳುಗುವ ಸೂರ್ಯನ ಕೆಂಪು ಬಣ್ಣ ಅದ್ಭುತವಾಗಿ ಕಂಡರೂ ಕೂಡ ಅದು ರೌದ್ರತೆಯನ್ನು ಪ್ರತಿನಿಧಿಸುವ ಕಾರಣ ಅದು ನಮ್ಮ ಮನಸ್ಸಿಗೆ ಹಿತ ನೀಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾತ್ರವಲ್ಲದೆ ಹಿತ ಅನ್ನೋದು ನೀಲಿ ಬಣ್ಣದಲ್ಲಿದೆಯಾ ಅಥವಾ ಕೆಂಪು ಬಣ್ಣದಲ್ಲಿದೆಯಾ ಅಥವಾ ಈ ಹಿತ ಅಹಿತ ಅನ್ನೋದು ಕೇವಲ ನಮ್ಮ ಮನೋಭಾವನೆಯಲ್ಲಿ ಮಾತ್ರ ಇದೆಯಾ ಅಂಥೇಳಿ ಮಾನ್ಯ ಗುಂಡಪ್ಪನವರು ತಮಗೆ ತಾವೇ ಪ್ರಶ್ನಿಸಿಕೊಳ್ತಾ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅನ್ನೋ ಹಾಗೆ ನಮಗೆ ಚಂದವಾಗಿ ಕಾಣುವ ವಸ್ತು ಬೇರೆಯವ್ರಿಗೂ ಚಂದವಾಗಿ ಕಾಣ್ತದೆ ಅಂತಲ್ಲ, ಕಾಣಬೇಕು ಅಂತನೂ ಇಲ್ಲ. ನಮಗೆ ಇಷ್ಟವಾಗಿರೋದು ಬೇರೆಯವರಿಗೆ ಇಷ್ಟವಾಗ್ತದೆ ಅಥವಾ ಇಷ್ಟವಾಗದೇ ಇರಬಹುದು. ಬೇರೆಯವ್ರಿಗೆ ಇಷ್ಟವಾಗಿದ್ದು ನಮಗೆ ಇಷ್ಟವಾಗದೇ ಹೋಗ್ಬೋದು. ಒಂದು ವಸ್ತು ವಿಷಯದ ಬಗ್ಗೆ ನಮಗಿರೋ ಅಭಿಪ್ರಾಯಗಳು ಅಭಿಪ್ರಾಯವಾಗೇ ಇರ್ತವೆ ವಿನಃ ಆ ವಸ್ತು ವಿಷಯದಲ್ಲಿ ಯಾವ ವ್ಯತ್ಯಾಸವೂ ಕಾಣೋದಕ್ಕಾಗಲ್ಲ. ಆದರೆ ಆ ಚೆಲುವು ಅನ್ನೋದು ನೋಡೋರ ಮನಸ್ಸಲ್ಲಿ ಇರ್ತದೆ ಅನ್ನೋದು ವಾಡಿಕೆ. ಯದ್ ಭಾವಂ ತದ್ಭವತಿ ಅನ್ನೋ ಹಾಗೆ ನಾವು ಹೆಂಗೆ ಅನ್ಕೊಂತೀವೋ ಹಾಗೆ. ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಆ ಥಿಂಗ್ ಆಫ್ ಜಾಯ್ ಫಾರ್ ಎವರ್ ಅನ್ನೋ ಹಾಗೆ ಯಾವಾಗಲೂ ಸೊಗಸನ್ನು ನೀಡೋದೇ ಸೊಬಗು. ಅಂದರೆ ಯಾವುದು ಸದಾಕಾಲ ನಮ್ಮ ಮನಸ್ಸಿಗೆ
ಹಿತ ಅಂತ ಅನಿಸ್ತದೋ ಅದೇ ಸುಂದರ. ಆದರೆ ಚೆನ್ನ, ಸೊಬಗು, ಸುಂದರ, ಸೊಗಸು ಎನ್ನುವ ಗುಣವಾಚಕಗಳೆಲ್ಲ ಮನೋಜನ್ಯ ಅಷ್ಟೆ. ಇವೆಲ್ಲ ಒಂದೇ ಥರ ಇರಲ್ಲ. ಮನಸ್ಸಿನ ಭಾವ ಬದಲಾಗ್ತಾ ಇದ್ದಂತೆ ನಮ್ಮ ಅಭಿಪ್ರಾಯಗಳು ಬದಲಾಗ್ತಾ ಇರ್ತವೆ ಸ್ನೇಹಿತರೆ. ನಾವುಗಳು ಪ್ರತಿಯೊಂದರಲ್ಲೂ ಒಳ್ಳೆಯದನ್ನೇ ಹುಡುಕುವ ಪ್ರಯತ್ನ ಮಾಡಿದಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಅಂತ ಹೇಳ್ತಾ, ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ಕಗ್ಗವನ್ನ ಅಂತ ಖಂಡಿತ ಹೇಳಲ್ಲ. ಯಾಕಂದರೆ ಯಾವುದೋ ಒಂದು ಹಿಂದಿ ಧಾರಾವಾಹಿಯಲ್ಲಿ ಬರುವ ಶೀರ್ಷಿಕೆ ಗೀತೆಯ ದಾಟಿಯಲ್ಲಿ ಇಂದಿನ ಕಗ್ಗವನ್ನು ಹಾಡ್ತಾ ಇದ್ದೇನೆ. ಬೇರೆ ಯಾವುದೋ ದಾಟಿಯಲ್ಲಿ ಹಾಡ್ತಾ ಇರುವ ಕಾರಣ ತಮ್ಮಲ್ಲಿ ಕ್ಷಮೆಯನ್ನು ಕೋರ್ತಾ ಈಗ ಕೇಳೋಣ ಈ ಕಗ್ಗವನ್ನ. ಗಗನ ನೀಲಿಮೆ ಎನ್ನ ಕಣ್ಗೆ ಸೊಗವಿವಂತೆ ಸೊಗವಿವಂತೆ, ಮುಗಿವ ತರಣಿಯ ರಕ್ತಹಿತವು ಎನಿಸದೇಕೋ ಎನಿಸದೇಕೋ. ಗಗನ ನೀಲಿಮೆ ಎನ್ನ ಕಣ್ಗೆ ಸೊಗವಿವಂತೆ ಸೊಗವಿವಂತೆ, ಮುಗಿವ ತರಣಿಯ ರಕ್ತಹಿತವು ಎನಿಸದೇಕೋ ಎನಿಸದೇಕೋ. ಸ್ವಗದ ಮೂಲವು ಅದು ಎಲ್ಲಿ, ಸ್ವಗದ ಮೂಲವು ಅದು ಎಲ್ಲಿ, ನೀಲದೊಳೋ ಕೆಂಪಿನೊಳೋ ಕೆಂಪಿನೊಳೋ ನೀಲದೊಳೋ ನೀಲದೊಳೋ ಕೆಂಪಿನೊಳೋ ಕೆಂಪಿನೊಳೋ ನೀಲದೊಳೋ. ಬಗೆವಾಗೆನ್ನ ಮನಸ್ಸಿನೊಳೋ ಬಗೆವಾಗೆನ್ನ ಮನಸ್ಸಿನೊಳೋ, ಮಂಕುತಿಮ್ಮ 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 ಮಂಕುತಿಮ್ಮ. ಧನ್ಯವಾದಗಳು. ನಮಸ್ಕಾರ.